ತತಃ ಸಭಾಯಾಹ ನಿರ್ಗಮ್ಯ ಮಂತ್ರಯಾಮಾಸ ಕೌರವ. ಆಗ ದುರ್ಯೋಧನಾದಿಗಳು ಶಕುನಿಯ ಜೊತೆಗೆ, ದುಶಾಸನನ ಜೊತೆಗೆ, ಕರ್ಣನ ಜೊತೆಗೆ, ದುರ್ಯೋಧನಂ ಧೃತರಾಷ್ಟ್ರಂ ಹಿಂದೆ ಬಂದವ ಕರ್ಣಂ ದುಶಾಸನೊಬ್ರವೀತ್ ನೋಚೇತ್ ಸಂಧಾಸ್ಯಸೆ ರಾಜನ್ ಸ್ವೇನ ಕಾಮೆ. ನಿನ್ನ ಇಚ್ಛೆಯಿಂದ ನೀನೇನಾದರೂ ಸಂಧಾನ ಮಾಡಿದರೆ ದುರ್ಯೋಧನ ನಿನಗೆಲ್ಲ ಒಳ್ಳೆಯದಿದೆ. ಇಲ್ಲದೇ ಇದ್ರೆ ಬದ್ಧೈವ ತ್ವಾಂ ಪ್ರದಾಸ್ಯಂತಿ ಪಾಂಡುಪುತ್ರಾಯ ಭಾರತ. ನಿನ್ನನ್ನು ಕಟ್ಟಿ ಅವನ ಪಾಂಡವರ ಕಾಲಿಗೆ ನಿನ್ನನ್ನು ಹಾಕ್ತಾರೆ. ನೋಡ್ಕೋ, ಎಚ್ಚರ ಇರಲಿ. ನಿನ್ನನ್ನು ಮಾತ್ರವಲ್ಲ, ಕರ್ಣನನ್ನ, ನನ್ನನ್ನ, ಈ ಹುಚ್ಚ ಇವನು ಶಕುನಿ ಮಾವ ಇವನನ್ನು ಕರ್ಕೊಂಡು ಹೋಗಿ ಕೊಟ್ಟು ಬಿಡ್ತಾರಲ್ಲಿ. ಏಕಾಂತಮುಪಸೃತ್ತೆಯ ಮಂತ್ರಂ ಪುನರಮಂತ್ರಯತ. ಮತ್ತೆ ಏಕಾಂತಕ್ಕೆ ಹೋದರು. 4 ಜನ ಇದ್ರು, ಎಲ್ಲರನ್ನು ಬಿಟ್ಟು ದೂರದಲ್ಲಿ ಹೋದರು. 4 ಜನ ಅಲ್ಲಿ ಹೋಗಿ ಮಾತಾಡ್ತಾ ಇದ್ದಾರೆ. ದುರ್ಯೋಧನಸ್ಯ ಕರ್ಣಸ್ಯ ಶಕುನಸ್ತೌಬಲಸ್ಯ ದುಶಾಸನ ಚತುರ್ಥಾನಾಂ ಇದಮಾಸಿದ್ ವಿಚೇಷ್ಟಿತಂ. ಈ 4 ಜನ ಸೇರಿಕೊಂಡು ಮಾತಾಡಿದ್ದು ಅಲ್ಲ. ಪುರಾಯಮಸ್ಮಾನ್ ಗೃಹಾತಿ ಕ್ಷಿಪ್ರಕಾರಿ ಜನಾರ್ದನ ಸಹಿತೋ ಧೃತರಾಷ್ಟ್ರೇಣ ರಾಜ್ಞಾ ಶಾಂತನವೇನ ಚ ವಯಮೇವ ಹೃಷಿಕೇಶಂ ನಿಗೃಹೀವ ಬಲಾದಿವ ಪ್ರಸಹ್ಯ ಪುರುಷವ್ಯಾಘ್ರಂ ಇಂದ್ರೋ ವೈರೋಚನಿಂ ಯಥ. ನಾವು ಒಂದು ಕೆಲಸ ಮಾಡೋಣ. ಇವರೆಲ್ಲ ಸೇರಿ ಧೃತರಾಷ್ಟ್ರ ಹೇಳಿದ ಮಾತನ್ನು ಕೇಳಿಕೊಂಡು ಭೀಷ್ಮಾಚಾರ ಲೀಡರ್ಶಿಪ್ಪಿನಲ್ಲಿ ಎಲ್ಲರೂ ಸೇರಿಕೊಂಡು ವಿದುರ ಮತ್ತಷ್ಟು ಫ್ಯೂಯಲ್ ಹಾಕ್ತಾನೆ. ಅದರಿಂದ ಭುಗಿಲೆದ್ದು ಎಲ್ಲ ಜನ ಬಂದು ನಮ್ಮನ್ನ 4 ಜನನ ಕಟ್ಟಿ ಅವರಿಗೆ ಕೊಡ್ತಾರಲ್ಲ, ಅದು ಮಾಡೋದೇ ಬೇಡ. ನಾವು ಅವರು ಕಟ್ಟುವ ವಿಚಾರ ಮಾಡೋದಕ್ಕಿಂತಲೂ ಮುಂಚೆಯೇ ನಾವೇ ಕೃಷ್ಣನ್ನ ಕಟ್ಟೋಣ. ಮಾಡಿದ್ರೆ ಏನಾಯ್ತು? ಮುಗಿದೋಯ್ತು. ಕೃಷ್ಣನ ಕಟ್ಟಿಬಿಟ್ರೆ ಕೃಷ್ಣ ಕಾರಾಗಾರದಲ್ಲಿ ಬಿದ್ದರೆ ಈ ಪಾಂಡವರಿಗೆ ಯಾರು ಕೇಳ್ತಾರೆ? ಪಾಂಡವರ ಶಕ್ತಿ ಇದ್ದದ್ದೇ ಕೃಷ್ಣ, ಪಾಂಡವರ ಬಲವೇ ಕೃಷ್ಣ, ಪಾಂಡವರ ಶ್ವಾಸ ಕೃಷ್ಣ. ಕೃಷ್ಣ ಇಲ್ಲ ಅಂದ್ರೆ ಪಾಂಡವರಿಗೆ ಬಲವಿಲ್ಲ, ಶಕ್ತಿ ಇಲ್ಲ, ಶ್ವಾಸವಿಲ್ಲ, ಮಾರ್ಗದರ್ಶನವಿಲ್ಲ, ದಿಕ್ಕು ದಿಸೆಗಳಿಲ್ಲ. ದಿಗುಲಾಗತ್ತವರಿಗೆ, ಪಾಂಡವರಿಗೆ ಏನು ಮಾಡೋ ಹಾಗಿಲ್ಲ. ಆದ್ದರಿಂದ ಪಾಂಡವರನ್ನು ಕೃಷ್ಣನ್ ಕಟ್ಟಿಬಿಡೋಣ, ಆಯ್ತು, ಇನ್ನೇನು ಚಿಂತೆ. ಅಂದ್ರೆ ಕೃಷ್ಣನ್ ಕಟ್ಟೋದು ಅಂದ್ರೆ ಹೋಲ್ಡಾಲ್ ಕಟ್ಟಿದಂತೆ, ಚಾಪೆ ಕಟ್ಟಿದ ಹಾಗೆ, ಏನು ಹಾಸಿಗೆ ಕಟ್ಟಿದಾಗ ದೇವರನ್ನು ಕಟ್ಟೋದು ಅಂದ್ರೆ ಎಂಥ ಮೂರ್ಖತನದ ಅವಿವೇಕದ ಪರಮಾವಧಿ ನೋಡಿ. ವಯಮೇವ ಋಷಿಕೇಶಂ ನಿಗೃಹೀ ಬಬಲಾದಿವ ಪ್ರಸಹ್ಯ ಪುರುಷವ್ಯಾಘ್ರಂ ಇಂದ್ರೋ ವೈರೋಚನಿಂ ಯಥ. ಅವನು ಕಟ್ಟಿಸಿಕೊಳ್ಳೋದಕ್ಕೆ ಅಷ್ಟು ಸುಲಭವಾಗುವುದಿಲ್ಲ. ಕಟ್ಟೋಣ. 4 ಜನ ಸೇರಿ ಹಿಡಿದು ಬಿಗಿದು ಕಟ್ಟಿಬಿಟ್ರೆ ಹಗ್ಗದಿಂದ ಅವನೇನೇ ಮಾಡ್ತಾನೆ. ಒಬ್ಬ ಇದ್ದಾನೆ. ಶುತ್ವಾ ಗೃಹೀತಂ ವಾರ್ಷ್ಣೇಯಂ ಪಾಂಡವ ಹತಚೇತಸಃ. ಕೃಷ್ಣನನ್ನು ಕಟ್ಟಾಕಿದ್ದೇವೆ ಅಂದ್ರೆ ಅವರ ಮನಸ್ಸು ಮೊಟ್ಟ ಮೊದಲು ಡಿಮಾರೇಲ್ ಆಗಿಬಿಡುತ್ತೆ. ಕೃಷ್ಣ ಇಲ್ಲ, ನಾವು ಹೇಗೆ ಬದುಕೋದು ಅಂತ ಹೇಳಿ ಅವರು ಸತ್ರೆ ಕೃಷ್ಣನ ಮೇಲೆ ಭಾರಿ ಮೋಹ ಇದೆ ಅವರಿಗೆ. ಹಾಗಾಗಿ ಕೃಷ್ಣನ್ ಕಟ್ಟೋಣ. ಆಯ್ತೆ. ಶರ್ಮ ವರಮಚ ನಿರುದ್ಯಮ ಭವಿಷ್ಯಂತಿ ಪಾಂಡವಾಹ. ಪಾಂಡವರು ಪಾಂಚಾಲರು ಎಲ್ಲರೂ ಯಾವ ಉದ್ಯಮ, ಏನು ಸ್ಟ್ರಾಟಜಿ ಅನ್ನೋದೇ ಇಲ್ಲ, ಸ್ಟ್ರಾಟಜಮ್ಮೇ ಇಲ್ಲ. ಏನು ಒಂದು ಏನು ಪ್ರೋಗ್ರಾಮ್ ಇರುವುದಿಲ್ಲ, ಮುಂದೆ ಕಾರ್ಯಕ್ರಮವೇ ಇಲ್ಲ, ಎಲ್ಲ ಸ್ಟ್ಯಾಂಡ್ ಸ್ಟಿಲ್. ಯಾಕೆ? ಕೃಷ್ಣ ಬೇಕು ಅವರಿಗೆ. ಜೀವ ಅಂದ್ರೆ ಕೃಷ್ಣ, ಜೀವಾತು ಕೃಷ್ಣ, ಜೀವನಾಡಿ ಕೃಷ್ಣ. ದೇವರಿಲ್ಲ ಅಂದ್ರೆ ಏನು ಬದುಕ್ತಾರವರು? ಆದ್ದರಿಂದ ತಸ್ಮಾತ್ ವಯಮಿಹ ವೈವಕಂ ಕೇಶವಂ ಕ್ಷಿಪ್ರಕಾರಣಂ ಕ್ರೋಶತೋ ಧೃತರಾಷ್ಟ್ರಸ್ಯ ಬದ್ಧ್ವಾ ಯೋತ್ಸ್ಯಾಮಹೇ ರಿಪೂಂ. ಧೃತರಾಷ್ಟ್ರ ಆಕ್ರೋಶ ಮಾಡ್ತಿರ್ತಾನೆ, ಒದರ್ಲಿ, ಅವನ ಕಣ್ಣ ಕಾಣೋದಿಲ್ಲ, ಅವನೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಅವನು ಸಭೆಯ ಮೇಲೆ, ಪೀಠದ ಮೇಲೆ, ಸಿಂಹಾಸನದಲ್ಲಿ ವಿರಾಜಮಾನನಾಗಿ, ರಾರಾಜಮಾನನಾಗಿ, ವಿಭ್ರಾಜಮಾನನಾಗಿ ಅವನು ಮಾತಾಡ್ತಿರ್ತಾನೆ. ಅವನು ಯಾರು ಮಾತು ಕೇಳ್ತಾರೆ? ಅವನು ಕೃಷ್ಣನ ಕಟ್ಟಿ ಎತ್ತಾಕ್ಬಿಡೋಣ ಅಷ್ಟೇ. ನಾವು ಏನೂ ಯೋಚನೆ ಮಾಡೋದು ಬೇಡ. ಹಿಂದೆ ಮುಂದೆ ವಿಚಾರ ಮಾಡಿದ್ರೆ ಕಷ್ಟ ಆಗತ್ತೆ. ಇಂಗಿತಜ್ಞ ಕವಿ ಕ್ಷಿಪ್ರಂ ಅನ್ನ ಬುದ್ಧತ ಸಾತ್ವಿಕಿ. ಇಷ್ಟು ಅವರು 4 ಜನ ಕೂತ್ಕೊಂಡು ಮಾತಾಡ್ತಾ ಇದ್ದದ್ದನ್ನು ನೋಡಿ ಸಾತ್ವಿಕಿ ಗೊತ್ತಾಯ್ತು. ವಾಸನೆ ಬಂತಂ. ಸರ್ವಜ್ಞನಾದ ಕೃಷ್ಣನಿಗೆಲ್ಲ ಗೊತ್ತು, ಆದರೆ ಗೊತ್ತಾದದ್ದು ಸಾತ್ವಿಕಿಯ ಮುಖದಿಂದ. ಸಾತ್ವಿಕಿ ಗೊತ್ತಾಯಿತು. ಸಾತ್ವಿಕಿ ಅಂದ ಇವರು ಕಟ್ಟುವ ವಿಚಾರವನ್ನು ಮಾಡ್ತಾ ಇದ್ದಾರೆ. ಏನೇನೋ ಅವರ ಬಾಡಿ ಲ್ಯಾಂಗ್ವೇಜು ಹಾಗೂ ಅವರ ತುಟಿ ಇವುಗಳನ್ನು ನೋಡಿದರೆ ಅರ್ಥ ಮಾಡಿಕೊಂಡ್ರೆ ಇವರು ಪ್ರಾಯ ಕೃಷ್ಣನ ಕಟ್ಟುವ ವಿಚಾರದಲ್ಲಿದ್ದಾರೆ ಅಂತ ಹೇಳಿ ಒಳ್ಳೆ ಕ್ರಾಂತ ವಿಚಾರದರ್ಶಿಯಾದವನು ಕ್ಷಿಪ್ರಮನ್ನ ಬುದ್ಧತೆ ಸಾತ್ವಿಕಿ. ಒಳ್ಳೆ ಹುಷಾರ್, ಬುದ್ಧಿವಂತ, ಅರ್ಥ ಮಾಡಿಕೊಂಡ. ತದರ್ಥಮ ವಿನಿಷ್ಕ್ರಮ್ಯ ಹಾರ್ದಿಕ್ಯೇನ ಸಹಸ್ಥಿತ ಕೃತವರ್ಮ. ಆ ಕೃತವರ್ಮ ಇನ್ನೂ ಪಾಂಡವರ ಪಕ್ಷದಲ್ಲಿದ್ದ, ಪಾರ್ಟಿಯಲ್ಲಿದ್ದ. ಆ ಕೃತವರ್ಮ ಆಮೇಲೆ ಮಧ್ಯದಲ್ಲಿ ಕೌರವರ ಪಕ್ಷಕ್ಕೆ ಹೋಗಿಬಿಟ್ಟ. ಅದೊಂದು ತಲೆ ಕೆಟ್ಟವ.
ಆ ಕೃತವರ್ಮನನ್ನು ಕರೆದುಕೊಂಡು ಸಾತ್ಯಕಿ ಕೃತವರ್ಮ ಇಬ್ಬರು ಸೇರಿಕೊಂಡು ಅಬ್ರವೀತ್ ಕೃತವರ್ಮಾಣಂ ಕ್ಷಿಪ್ರಂ ಯೋಜಯ ವಾಹಿನೀಂ, ನಡಿ ಹೋಗೋಣ, ಅವರೇನೋ ಮಾತಾಡ್ತಾ ಇದ್ದಾರೆ, ಅವರು ಕಟ್ಟಬೇಕು ಅಂತಂತಾರೆ, ಹೋಗಿ ಕೃಷ್ಣನಿಗೂ ಧೃತರಾಷ್ಟ್ರನಿಗೂ ತಿಳಿಸೋಣ, ನಮ್ಮ ಕೆಲಸ ಅಷ್ಟು, ನಾವಂತೂ ಅಷ್ಟು ಮಾಡಿಬಿಡೋಣ. ಯಾವದಾಖ್ಯಾಮ್ಯಹಂ ಚೈತತ್ ಕೃಷ್ಣಾಯಾಕ್ಲಿಷ್ಟ ಕಾರಿಣೆ ಸಪ್ರವಿಶ್ಯ ಸಭಾಂ ವೀರ. ಸಭೆಯ ಮಧ್ಯದಲ್ಲಿ ಕೃಷ್ಣ ನಿಶ್ಚಿಂತವಾಗಿ ಕೂತಿದ್ದಾನೆ, ಹೇಳುವುದನ್ನು ಹೇಳ್ತಾ ಇದ್ದಾನೆ, ಕೇಳುವುದನ್ನು ಕೇಳ್ತಾ ಇದ್ದಾನೆ, ಏನೋ ಚರ್ಚೆಗಳೆಲ್ಲ ಸಭೆಯಲ್ಲಿ ಅದು ಇದು ನಡೀತಾ ಇದೆ. ಆ ಮಧ್ಯದಲ್ಲಿರುವ ಕೃಷ್ಣನಿಗೆ ಹೋಗಿ ಆಚಷ್ಟ ತಮಭಿಪ್ರಾಯಂ ಕೇಶವಾಯ, ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ನಿಮ್ಮನ್ನು ಕಟ್ಟಬೇಕು ಅಂತ ಮಾಡ್ತಾ ಇದ್ದಾರೆ, ಆಲೋಚನೆ ಮಾಡ್ತಾ ಇದ್ದಾರೆ ಕೌರವರು, ನೋಡು ಏನ್ ಮಾಡಬೇಕು. ತೇಷಾಮೇ ತಮಭಿಪ್ರಾಯ ಮಾಚ ಚಕ್ಷಿಸ್ಮಯನ್ನಿವ ಧರ್ಮಾದರ್ಥಾಚ್ಚ ಕಾಮಾಚ್ಚ ಕರ್ಮ ಸಾಧು ವಿಗ್ರಹಿತ ಮಂದಾ ಕರ್ತು ಹೇಚ್ಛಂತಿ ಇಮಂ ಹಿ ಪುಂಡರೀಕಾಕ್ಷಂ ಜಿಘಕ್ಷಂ ತ್ಯಲ್ಪಚೇತಸಃ ಪಟೇನಾಗ್ನಿಂ ಪ್ರಜ್ವಲಂತಂ ಯಥಾ ಬಾಲ ಯಥಾ ಜಡಾಹ. ಬಟ್ಟೆ ಕೈಯಲ್ಲಿ ಬಟ್ಟೆ ಸುತ್ತಕೊಂಡು ಕೆಂಡ ಹಿಡಿಬಹುದಾ? ಹಾಗಿದೆ ಈ ಕೃಷ್ಣನ್ ಕಟ್ಟೋದು ಅಂದ್ರೆ. ಇಂಥ ಮೂರ್ಖರಿಗೆ ಏನ್ ಹೇಳಬೇಕು, ಇವರಿಗೆ ಏನ್ ವಿವೇಕ ಇಲ್ಲಲ್ಲ. ಸಾತ್ವಿಕೆ ಸ್ತದ್ವಚ ಶುತ್ವ, ಇಷ್ಟು ಹೇಳಿದ ಮಾತನ್ನು ಕೇಳಿ ವಿದುರನಿಗೆ ದೀರ್ಘದರ್ಶಿವಾನ್ ಧೃತರಾಷ್ಟ್ರಂ ಮಹಾಬಾಹು ಅಬ್ರವೀತ್, ತಕ್ಷಣಕ್ಕೆ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಧೃತರಾಷ್ಟ್ರ ನಿನ್ ಮಕ್ಕಳು ಕೃಷ್ಣನನ್ನ ಕಟ್ಟುವ ವಿಚಾರವನ್ನು ಮಾಡ್ತಾ ಇದ್ದಾರೆ, ನಿಗೃಹೀತುಂ ಕಿರೆಚ್ಛಂತೆ ಸಹಿತ ವಾಸವಾನುಜಂ. ಈ ಪರಮಾತ್ಮ ಅಪ್ರದೃಶ್ಯ, ಕೈಗೆ ಸಿಗುವುದಿಲ್ಲ, ಕಟ್ಟೋದು ಬಿಡಿ, ಕೈಗೆ ಸಿಗುವುದಿಲ್ಲ, ಕೈಗಲ್ಲ ಕಣ್ಣಿಗೆ ಕಾಣಿಸುವುದಿಲ್ಲ. ಪರಮಾತ್ಮನನ್ನ ಕಟ್ಟೋದೇನು, ಗಾಳಿಯನ್ನು ಕಟ್ಟೀರಾ? ಏನ್ ಕಟ್ಟಿ? ಮನೋ ದುರ್ನಿಗ್ರಹ ಚಲಂ ಯಥಾ ವಾಯು, ಹಾಗೆ ಸಾಧ್ಯವಿಲ್ಲ, ಅಸಾಧ್ಯ ನ ಭವಿಷ್ಯಂತಿ ಪತಂಗ ಇವ ಪಾವಕಂ. ದೊಡ್ಡ ಬೆಂಕಿಯ ಮೇಲೆ ಹೊನ್ನಿ ಹುಳ ಬಂದು ಅದನ್ನ ಬಣ್ಣವನ್ನು ನೋಡಿ ಮೋಹಿಸಿ ಬಂದು ಅದರಲ್ಲಿ ಬಿದ್ದು ಭಸ್ಮವಾಗುವಂತೆ ಇವರೆಲ್ಲ ಭಸ್ಮವಾಗ್ತಾರೆ. ನತ್ವಯಂ ನಿಂದಿತಂ ಕರ್ಮ ಕುರಿಯಾತ್ ಪಾಪಂ ಕಥಂಚನ ಯಥಾ ವಾರಾಣಸಿ ದಗ್ಧ ಸಾಶ್ವಾಸರಥ ಕುಂಜರ. ಇಡಿಯಾದ ವಾರಾಣಸಿ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಚಕ್ರವನ್ನು ಬಿಟ್ಟು ಭಸ್ಮ ಮಾಡಿದ, ಇಡೀ ವಾರಣಾಸಿ ಪಟ್ಟಣವನ್ನು ಭಸ್ಮ ಮಾಡಿದ್ದಾನೆ, ಸಾಮಾನ್ಯನಲ್ಲ. ಹಾಗೆ ನಾಗಪುರವನ್ನು ಕೂಡ, ನಾಗಪುರ ಅಂದ್ರೆ ಹಸ್ತಿನವತಿ, ಹಸ್ತಿನಪಟ್ಟಣವನ್ನು ಕೂಡ ಸುಲಭವಾಗಿ ಭಸ್ಮ ಮಾಡಿಯಾನೋ. ಕೃಷ್ಣನ ಕಟ್ಟಿ ಹೋಗುವುದಕ್ಕೆ ಸಾಹಸ ಮಾಡುವುದು ಬೇಡ. ಪಾರಿಜಾತವನ್ನು ಹರಣ ಮಾಡಿದ, ಎದುರಾಗಿ ಯುದ್ಧಕ್ಕೆ ಬಂದಂತಹ ಇಂದ್ರಾದಿಗಳನ್ನು ಸುಲಭವಾಗಿ ಸೋಲಿಸಿಬಿಟ್ಟ. ಸೌಭನ ದ್ವಾರಕ್ಕೆ ಹೋಗಿ ಅವನನ್ನು ಸೋಲಿಸಿದ್ದಾನೆ. ಶೇಷವತ್ವಾತ್ ಕೂರ್ವಣಂತು ಧರ್ಮಾಪೇಕ್ಷಿ ತಥಾಚ್ಯುತಃ ಕ್ಷಮತೆ ಪುಂಡರೀಕಾಕ್ಷ ಶಕ್ತಸ್ಸನ್ ಪಾಪಕರ್ಮಣ. ಇವರೆಲ್ಲ ಪಾಪಿಷ್ಠರು, ಮಹಾಪಾಪವನ್ನು ಮಾಡಿದ್ದಾರೆ. ಇವರಿಗೆ ಶಿಕ್ಷೆ ಕೊಡುವುದಕ್ಕೆ ಕೃಷ್ಣನಿಗೆ ಬಹಳ ಅತಿ ಸುಲಭವಾಗಿದೆ, ಅವರಿಗೆ ಶಿಕ್ಷೆ ಕೊಡುವುದು ಕಷ್ಟವಿಲ್ಲ. ಆದರೆ ಉಳಿದೆಲ್ಲ ಕೌರವರಿದ್ದಾರಲ್ಲ, ಭೀಷ್ಮಾದಿಗಳು, ಅವರೆಲ್ಲರಿಗೆ ತೊಂದರೆಯಾಗತ್ತೆ ಅನ್ನುವುದಕ್ಕಾಗಿ ತಾಳಿದ್ದಾನೆ. ಕಾಲ ಬಂದ್ರೆ, ಹೊತ್ತು ಮೀರಿದರೆ, ಮಿತಿ ದಾಟಿ ಹೋದರೆ ಆಗ ಅದನ್ನೂ ಮಾಡಿ ಕೃಷ್ಣ ಪರಮಾತ್ಮ ಎಲ್ಲರನ್ನ ಸಂಹಾರ ಮಾಡ್ತಾನೆ. ಇದರಲ್ಲಿ ವಿವಾದ ಬೇಡ. ಆದ್ದರಿಂದ ಅವನು ಕೋಪಗೊಳ್ಳುವುದಕ್ಕಿಂತ ಮೊದಲೇನೆ ನಾವು ಅವನಿಗೆ ಶರಣಾಗತರಾಗಿ ನಾವು ತಪ್ಪನ್ನು ತಿದ್ದಿಕೊಳ್ಳೋಣ. ಧೃತರಾಷ್ಟ್ರಂ ಅಭಿಪ್ರೇಕ್ಷ್ಯ ಸುಹೃದಾಂ ಶೃಣ್ವತಾಂ ಮಿಥಃ ಏತೇವಾ ಮಾಮಹಂ ವೈತಾನ್ ಅನುಜಾನೀಹಿ ಪಾರ್ಥಿವ. ಆಯ್ತು, ಕೃಷ್ಣ ಎದ್ದು ನಿಂತು ಹೇಳ್ತಾನೆ, ಧೃತರಾಷ್ಟ್ರ ರಾಜ, ನೀನು ರಾಜಸ್ಥಾನದಲ್ಲಿ ಕೂತ್ಕೊಂಡಿದೀಯಾ, ನಿನಗೆ ಒಂದು ನಾನು ಮಾತು ಕೇಳ್ತೇನೆ, ಅವರು ನಮ್ಮನ್ನ ಕಟ್ಟಬೇಕಾ, ನಾನು ಅವರನ್ನು ಕಟ್ಟಬೇಕಾ? ಅನುಜ್ಞೆ ಕೊಟ್ಟು ಬಿಡು, ನಾವು ಕೆಲಸ ಮಾಡ್ಕೋತೇವೆ. ಆಗ ಕೃಷ್ಣ ಹೇಳ್ತಾನೆ, ಏತಾನ್ಯ ಸಮೃವಾನ್ ಸಂರಬ್ಧಾನ್ಯಂತು ಅಹಮುತ್ಸಹೆ. ಇವರು ಎಷ್ಟು ಜನ ಇದ್ದಾರಲ್ಲ, ಇಷ್ಟೆಲ್ಲರನ್ನೂ ನಾನು ಒಬ್ಬನೇ ಕಟ್ಟಬಲ್ಲೆ, ಎಲ್ಲರನ್ನೂ ನಾನೊಬ್ಬ ಕಟ್ಟಬಲ್ಲೆ. ಕಟ್ಟಬಲ್ಲೆ ಅಲ್ಲ, ಕಟ್ಟಿದವನೇ ನಾನು. ಸಂಸಾರದಲ್ಲಿ, ಕಾಲಪಾಶದಲ್ಲಿ, ಮೋಹಪಾಶದಲ್ಲಿ, ಮಮತೆಯಲ್ಲಿ ಅವರನ್ನು ಕಟ್ಟಿದವನೇ ನಾನು. ಆ ಅಧರ್ಮ ಬುದ್ಧಿಯಲ್ಲಿ ಕಟ್ಟಿ ಅವರನ್ನು ಒದ್ದಾಡಿಸ್ತಾ ಇದ್ದೀನಿ. ಅವರಿಗೆ ತಿಳಿದಿಲ್ಲ, ಹಗ್ಗ ಕಟ್ಟಬೇಕಾಗಿದೆ, ಅವರಿಗೆ ಹಗ್ಗ ಕಟ್ತೀನಿ, ಚಿಂತೆ ಇಲ್ಲ ನನಗೆ. ಕೃತಕಾರ್ಯೋ ಯುಧಿಷ್ಠಿರ, ಅವರನ್ನು ನಾನು ಕಟ್ಟಿಬಿಟ್ರೆ ಮುಗಿದು ಹೋಯ್ತು, ಧರ್ಮರಾಜನ ಕೆಲಸವಾಯ್ತು. ಧರ್ಮರಾಜನ ಕೆಲಸವಾಯ್ತು. ಮಾಡಂತೀಯ? ಮಾಡಿಬಿಡ್ಲ ನಾನು? ನಿಗೃಹ್ಯ ರಾಜನ್ ಪಾರ್ಥ್ಯಭ್ಯೋ ದದ್ಯಾಂ ಕಿಂ ದುಷ್ಕೃತಂ ಭವೇತ್. ಏನ್ ತಪ್ಪಾಯ್ತು? ಏನ್ ಪಾಪ ಅದು? ಅನ್ಯಾಯವಾ? ನಾನು ಮಾಡಿದ್ದು ಪಾಪವಾ? ಇಲ್ಲ. ಅನಾಯಾಸೇನ ಪಾರ್ಥಾನಾಂ ವರ್ತತಾಂಚ ಶಿವಂ ಮಹತ್. ಆಯಾಸವಿಲ್ಲದೇನೆ ಅವರಿಗೆ ಒಳ್ಳೆ ರಾಜ್ಯದ ಲಾಭವಾಯಿತು, ಅವರಿಗೆ ದೊಡ್ಡ ಲಾಟ್ರಿ ಹತ್ತಿದಂತೆ. ನಾನು ಅವರಿಗೆ ನಿಮ್ಮೆಲ್ಲ ಪಾಂಡವರನ್ನ, ಕೌರವರನ್ನ ಕಟ್ಟಿ ಅವರಿಗೆ ರಾಜ್ಯವನ್ನು ಒಪ್ಪಿಸಿ ಬಿಡ್ತೇನೆ. ಇದಂತೂ ನ ಪ್ರವರ್ತೇಯಂ ನಿಂದಿತಂ ಕರ್ಮ ಭಾರತ. ಆದರೆ ನನಗೆ ಮಾಡೋ ಇಷ್ಟ ಇಲ್ಲ, ನನಗೆ ಮಾಡಬೇಕು ಅಂತ ಇಚ್ಛೆ ಇಲ್ಲ ನನಗೆ. ಯಾಕೆ ಅಂದ್ರೆ ಇಂಥ ಕೆಟ್ಟ ಕೆಲಸ ನಾನು ಮಾಡಬಾರದು. ನಾನು ಮಧ್ಯದಲ್ಲಿ ದೂತನಾಗಿ ಬಂದಿದ್ದೀನಿ, ಸಂಧಾನಕ್ಕಾಗಿ ಬಂದಿದ್ದೀನಿ. ಏನೋ ಅವರು ನನ್ನನ್ನು ಪೀಡಿಸ್ತಾರೆ ಅಂತ ಅನ್ನೋದಕ್ಕಾಗಿ ನಾನು ಅವರನ್ನ ಕಟ್ಟಿಕೊಟ್ಟು
ಹೀಗೆಲ್ಲ ಮಾಡೋದು ನನಗೆ ಇಚ್ಛೆ ಇಲ್ಲ, ಬಿಟ್ಟು ಬಿಟ್ಟಿದ್ದೀನಿ. ಏತಚ್ಛುತ್ವಾತು ವಿದುರಂ ಧೃತರಾಷ್ಟ್ರೋಭ್ಯ ಭಾಷತ ಕ್ಷಿಪ್ರಮಾನಯತಂ ಪಾಪಂ ರಾಜ್ಯಲುಬ್ಧಂ ಸುಯೋಧನಂ. ದುರ್ಯೋಧನನ್ನು ಕರೆತೊಂಬ, ಅವನ ಜೊತೆಗೆ ಮಾತಾಡೋಣ. ಪಂಥಾನಮವತಾರಯಿತಂ ಪುನಃ, ಮತ್ತೆ ದಾರಿಗೆ ಬರುವಂತೆ ಮಾಡೋಣ, ಹೇಳೋಣ, ಒಂದು ಮಾತು ಹೇಳೋಣ. ಕಟ್ಟೋದು ಗಿಟ್ಟೋದು ಮಾಡಬೇಡ, ಪಾಪವನ್ನು ಮಾಡಬೇಡ, ತಪ್ಪು ಮಾಡಬೇಡ ಅಂತ ಹೇಳೋಣ. ಅವನಿಗೆ ಬುದ್ಧಿ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಪುನಃ ಪ್ರಾವೇಶಯತ್ ಸಭಾಂ, 3ನೇ ಸಲ ಅವನವರೆಗೆ ಅವನು ಬಂದದ್ದಾಯಿತು. ಅಕಾಮಂ ಭ್ರಾತೃಭಿಸ್ಸಾಧಂ ರಾಜಭಿ ಪರಿವಾರಿತಂ, ಮನಸ್ಸೇ ಇರಲಿಲ್ಲ, ಒಳಗೆ ಬರುವುದಕ್ಕೆ ಏನೂ ಮನಸ್ಸಿರಲಿಲ್ಲ. ಸುಮ್ಮನೆ ತಂದೆ ಕರೆದಾನಲ್ಲ ಅನ್ನೋದಕ್ಕಾಗಿ ಅನಿವಾರ್ಯವಾಗಿ ಒಳಗೆ ಬಂದ, ರಾಜರಿಂದ ಸಹಿತನಾಗಿ ಬಂದ. ಎಲ್ಲ ರಾಜರು, ಎಲ್ಲ ಅಮಾತ್ಯರು, ಎಲ್ಲ ತಮ್ಮಂದಿರನ್ನ ಕೂಡಿಕೊಂಡು ದುರ್ಯೋಧನ ವಿಚಾರ ಮಾಡಿದ್ದು ಕೃಷ್ಣನನ್ನು ಕಟ್ಟುವುದಾಗಿ. ಸಂಹಾರವಾದ ಮೇಲೆ, ಯುದ್ಧ ಮುಗಿದ ಮೇಲೆ, 100 ಜನರನ್ನು ಸಂಹಾರ ಮಾಡಿದ ಮೇಲೆ ಭೀಮಸೇನ ದೇವರಿಗೆ ಗಾಂಧಾರಿ ಕೇಳ್ತಾಳೆ. ಭೀಮ, ನಿನಗೆ ಒಬ್ಬ ವ್ಯಕ್ತಿಯೂ ಸಿಗಲಿಲ್ವೇ? ನಿನಗೆ ಧಾರ್ಮಿಕನಾದವ ಒಬ್ಬ ವ್ಯಕ್ತಿಯೂ ಸಿಗಲಿಲ್ವೇ? ಪಾಪ ಮಾಡದೇ ಇದ್ದವ? ನನ್ನ ಮಕ್ಕಳಲ್ಲಿ 100 ಜನ ಮಕ್ಕಳಿದ್ದಾರೆ. ದುರ್ಯೋಧನ ತಪ್ಪು ಮಾಡಿರಬಹುದು, ದುಶ್ಯಾಸನ ಮಾಡಿರಬಹುದು, ಕೊಲ್ಲು, ಸಂಹಾರ ಮಾಡು. ಇವರೆಲ್ಲ ಏನ್ ತಪ್ಪು ಮಾಡಿದ್ದಾರೆ? ಉಳಿದ 98 ಜನರನ್ನು ಕೊಂದಿಯಲ್ಲ, ಇರಬಹುದು. ಅದರಲ್ಲಿ 20 ಜನ ತಪ್ಪು ಮಾಡಿರಬಹುದು, 70 ಜನ ಮಾಡಿರಬಹುದು. 30, 10 ಒಬ್ಬ ವ್ಯಕ್ತಿ ತಪ್ಪು ಮಾಡದೆ ಇದ್ದವನಿಲ್ಲ. ಭೀಮಸೇನ ದೇವರು ಗಾಂಧಾರಿಗೆ ಉತ್ತರ ಕೊಡ್ತಾರೆ. ಅಮ್ಮ, ಇವರು ಯಾರೂ ತಪ್ಪು ಮಾಡದೇ ಇದ್ದವರು ಕಾಣಿಸ್ಲೇ ಇಲ್ಲ ನನಗೆ. ಯಾಕೆ? ಏನ್ ತಪ್ಪು ಮಾಡಿದ್ರು ಇವರೆಲ್ಲ? ಏನ್ ತಪ್ಪು ಮಾಡಿದ್ರು? ಕೃಷ್ಣನನ್ನ ಬಂಧನ ಮಾಡಬೇಕು ಅಂತ ಅನ್ನುವುದಕ್ಕೆ ಇವರೆಲ್ಲರೂ ಕೂಡ ವೋಟ್ ಹಾಕಿದ್ದಾರೆ. ನಾವು ಕೃಷ್ಣನನ್ನ ಕಟ್ಟೋಣ ಅಂತ ಎಲ್ಲರೂ ಹೇಳಿದ್ದಾರೆ. ಕೃಷ್ಣನನ್ನ ಕಟ್ಟಬೇಕು ಅಂತ ಹೇಳಿ ಸರ್ವೋತ್ತಮನಾದ, ಸರ್ವಸ್ವಾಮಿಯಾದ, ಅನಂತ ಉಪಕಾರಕನಾದ ಆ ಪರಮಾತ್ಮನನ್ನು ಕಟ್ಟಬೇಕು ಅಂತ ಇವರೆಲ್ಲ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ರಲ್ಲ, ಈ ತಪ್ಪಿಗಾಗೇನೆ ಅವರನ್ನು ನಾನು ಸಂಹಾರ ಮಾಡಿದ್ದು. ಆ ತಪ್ಪು ಮಾಡದೇ ಇದ್ದ ವ್ಯಕ್ತಿ ಒಬ್ಬನೂ ಇರಲಿಲ್ಲ. 100 ಜನ ಅವನ ಜೊತೆಗೆ ಸೇರಿತು. ಜೂಜಾಟದ ಸಂದರ್ಭದಲ್ಲಿ ಪಾಪ ಮಾಡಿದವರು 100ಕ್ಕೆ 100 ಅಲ್ಲ. ದ್ರೌಪದಿ ಅವಮಾನ ಮಾಡಿದವರು 100ಕ್ಕೆ 100 ಜನ ಅಲ್ಲ. ಆದರೆ ಕೃಷ್ಣನನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡುವ ಸಂದರ್ಭದಲ್ಲಿ ಮಾತ್ರ 100 ಜನ ಸೇರಿದ್ರು. ಹಾಗಾಗಿ ಅವರು ಎಲ್ಲರೂ ತಪ್ಪು ಮಾಡಿದವರೇ. ಆದ್ದರಿಂದ ನಾನು ಅವರನ್ನು ಸಂಹಾರ ಮಾಡಿದ್ದೇನೆ, ಒಬ್ಬರನ್ನು ಬಿಟ್ಟಿಲ್ಲ. ಗಾಂಧಾರಿ ಕೇಳ್ತಾಳೆ, ಕೋಲು ಕೈಯಲ್ಲಿ ಬೇಕಲ್ಲೋ, ಹಾಗೆ ಒಬ್ಬರನ್ನಾದರೂ ನಾನು ಹಿಡಿದುಕೊಂಡು ಬದುಕ್ತಿದ್ದೆ. ನಾವಿಬ್ಬರು ಗಂಡ ಹೆಂಡತಿ, ಮಕ್ಕಳಿಲ್ಲ ಅಂತ ಒದ್ದಾಡ್ತಾ ಇದ್ದೇವೆ. ಒಬ್ಬ ಮಗನನ್ನಾದರೂ ನಮಗೆ ಉಳಿಸಿಕೊಟ್ಟಿದ್ರೆ ಕಣ್ಣಿಲ್ಲದ ನಾವಿಬ್ಬರು ಅವನ ಆಧಾರದಲ್ಲಿ ನಾವು ಬದುಕ್ತಿದ್ವಿ. ಯಾಕೆ ಬದುಕಿಸ್ಲಿಲ್ಲ? ಕೃಷ್ಣನ ಅಪಚಾರಿಗಳೆಲ್ಲರೂ ಇವರು ಮಹಾಪಾಪಿಗಳು, ಆದ್ದರಿಂದ ನಾನು ಕೊಂದದ್ದು ಅಂತ ಭೀಮಸೇನ ದೇವರು ಹೇಳ್ತಾರೆ. ಆ ಮಾತನ್ನು ನಾವೀಗ ನೆನಪು ಮಾಡಿಕೋಬೇಕು. ಯಾಕೆಂದ್ರೆ ಕೃಷ್ಣನ ವಿರೋಧ ಮಾಡುವ ಸಂದರ್ಭದೊಳಗೆ ಎಲ್ಲರೂ ಶಾಮೀಲಾಗಿದ್ದಾರೆ, ಯಾರೂ ಬಿಟ್ಟಿಲ್ಲ. ಇದೆಲ್ಲ ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳುವ ಒಬ್ಬ ವ್ಯಕ್ತಿ ಇಲ್ಲ. ಹೌದು, ಕೃಷ್ಣನ್ ಕಟ್ಟೋಣ ಅನ್ನೋರೇ ಎಲ್ಲರೂ. ಆ ಮಾತನ್ನು ನಾವಿಲ್ಲಿ ನೋಡ್ತೇವೆ, ಮತ್ತೆ ಮತ್ತೆ ಬರ್ತಾ ಇದೆ. ಎಲ್ಲ ರಾಜರು, ಎಲ್ಲ ತಮ್ಮಂದಿರು, ಅಮಾತ್ಯರು ಹಾಗೂ ಈ 4 ಜನ ಇವರೆಲ್ಲ ಸೇರಿ ಆಲೋಚನೆ ಮಾಡಿದ ಸಂಗತಿ ಇದು. ಅಕಾಮಂ ಭ್ರಾತೃಭಿಸ್ಸಾರ್ಧಂ ರಾಜಭಿಪರಿವಾರಿತಂ. ಭ್ರಾತೃಭಿಸ್ಸಾರ್ಧಂ 199 ಜನ ತಮ್ಮಂದಿರು ಹಾಗೂ ರಾಜರು ಅವರಿಂದ ಸಹಿತರಾಗಿ ದುರ್ಯೋಧನ ಒಳಗೆ ಬಂದ. ನಿಗ್ರಹೀತುಂ ಕಿಲೆಚ್ಛಸಿ, ಪಾಪರಾದ ಪಾಪಿಷ್ಠರಾದ ನಿನ್ನ ತಮ್ಮಂದರಿಂದ ಕೂಡಿಕೊಂಡು ಕೃಷ್ಣನನ್ನು ಕಟ್ಟಬೇಕು ಅಂತ ಅಪೇಕ್ಷೆ ಪಡ್ತೀಯ. ಆ ಕನ್ನಡಿಯೊಳಗಿರತಕ್ಕಂತಹ ಚಂದ್ರನನ್ನ ನೋಡಿ ಚಂದ್ರನ್ ನಾನು ಹಿಡಿತೇನೆ ಅಂತ ಕೂಸು ಅಪೇಕ್ಷೆ ಪಟ್ಟಂತೆ ಮಾಡ್ತಾ ಇದ್ದೀಯಲ್ಲೋ ಮೂರ್ಖ ನೀನು. ದುರ್ಗ್ರಾಹ್ಯ ಪಾಣಿನ ವಾಯು, ಗಾಳಿಯನ್ನು ಕೈಯಿಂದ ಹಿಡಿಲಿಕ್ಕಾಗುವುದಿಲ್ಲ. ದುಸ್ಪರ್ಶ ಪಾಣಿನ ಶಶಿ, ಕೈಯಿಂದ ನೆಲದ ಮೇಲೆ ಕೂತ ಮನುಷ್ಯ ಕೈ ಚಾಚಿ ತಾನು ಚಂದ್ರನನ್ನು ಹಿಡಿತೇನೆ ಅಂತ ಸಾಧ್ಯವಿಲ್ಲ. ದುರ್ಧರ ಪೃಥಿವಿ ಮೂರ್ಧ, ಭೂಮಿಯನ್ನು ತನ್ನ ತಲೆ ಮೇಲೆ ಹೊತ್ತು ನಾನು ಪಾಲಿಸ್ತೇನೆ ಅಂತ ಸಾಧ್ಯವಿಲ್ಲ. ಹಾಗೆ ದುರ್ಗ್ರಹ ಕೇಶವೋ ಬಲಾತ್, ತನ್ನ ಬಲದಿಂದ, ತನ್ನ ಹಠದಿಂದ, ತನ್ನ ಸಾಮರ್ಥ್ಯದಿಂದ ದೇವರನ್ನು ಕಟ್ಟುವುದು ಸಾಧ್ಯವೇ ಇಲ್ಲದ ಕೆಲಸ ಇತ್ಯಾದಿಯಾಗಿ ಹೇಳಿ, ಆಗ ಸೌಭದ್ವಾರೆ ವಾನರೇಂದ್ರೋ ದ್ವಿವಿಧೋ ನಾಮತಃ ಶಿಲಾವರ್ಷೇಣ ಮಹತಾ ಛಾದಯಾಮಾಸ ಕೇಶವಂ, ನರಕಾಸುರನನ್ನು ಸಂಹಾರ ಮಾಡಿದ.
ಸಾವಿರಾರು ಜನನ ಕನ್ಯೆಯರನ್ನು ತೆಗೆದುಕೊಂಡು ಮದುವೆ ಮಾಡಿಕೊಂಡ, ಪೂತನೆಯನ್ನು ಸಂಹಾರ ಮಾಡಿದ ಕೂಸಿರುವಾಗ, ಗೋವರ್ಧನಗಿರಿಯನ್ನು ಎತ್ತಿದ ಹುಡುಗನಾಗಿರುವಾಗ, ಅರಿಷ್ಟಧೇನುಕ ಚಾಣೂರ ಮುಷ್ಟಿಕರನ್ನ ಅಶ್ವ ಮತ್ತು ಕಂಸರನ್ನ ಕೊಂದ ತನ್ನ ಚಿಕ್ಕಂದಿನಲ್ಲಿ, ಜರಾಸಂಧ ಶಿಶುಪಾಲರನ್ನ ಸಂಹಾರ ಮಾಡಿದ, ಬಾಣಾಸುರನನ್ನ ನಿಗ್ರಹ ಮಾಡಿದ, ವರುಣನನ್ನು ಸೋಲಿಸಿದ, ಅಗ್ನಿಯನ್ನ ಸೋಲಿಸಿದ, ಪಾರಿಜಾತವನ್ನು ತಂದ, ಇಂದ್ರನನ್ನ ಸೋಲಿಸಿದ, ಏಕಾರಣವದಲ್ಲಿ ಪ್ರಳಯ ಕಾಲದ ಸಮುದ್ರದಲ್ಲಿ ಏಕಾಕಿಯಾಗಿ ಮಲಗಿದಾಗ ಮಧುಕೈಟಬರು ಬಂದ್ರೆ ಅವರನ್ನು ಸಂಹಾರ ಮಾಡಿದ, ಹಯಗ್ರೀವಾಸುರನನ್ನು ಕೊಂದ ಇಂಥ ಪರಮಾತ್ಮ ಅಯಂ ಕರ್ತ ನ ಕ್ರಿಯತೆ ಕಾರಣಂಚಾಪಿ ಪೌರುಷೇ. ಇವನು ಇಡೀ ಜಗತ್ತಿಗೆ ಕರ್ತೃವಾದವನು. ಅವನು ಮಾತ್ರ ಯಾರಿಂದ ಹುಟ್ಟಿದವನಲ್ಲ. ಅಯಂ ಕರ್ತ ನ ಕ್ರಿಯತೆ ಕಾರಣಂಚಾಪಿ ಪೌರುಷೇ. ನಿಮ್ಮ ಎಲ್ಲರ ಬಲಕ್ಕೆ ಕಾರಣನಾದವನಿವನೇ. ಸವೈ ಬಲಂ ಬಲಿನಾಂ ಚಾಪರೇಶಾಂ. ಎಲ್ಲರ ಬಲಕ್ಕೆ ಮೂಲ ಕಾರಣ, ಮೂಲ ಸ್ರೋತ ಪರಮಾತ್ಮ. ಪರಮಾತ್ಮನಿಂದ ಬಲ ಬರಬೇಕು, ಪರಮಾತ್ಮವಿಲ್ಲದೆ ಬಲವಿಲ್ಲ. ಆದ್ದರಿಂದ ಪರಮಾತ್ಮ ಯದ್ಯದಿಚ್ಛೇತ್ ಅಯಂ ಶೌರಿಹಿ ತತ್ತಕ್ಕುರಿಯಾದ ಯತ್ನತಃ. ಏನು ಬಯಸ್ತಾನೋ ಅದೆಲ್ಲವನ್ನು ಮಾಡಬಲ್ಲ ಪರಮಾತ್ಮ. ಆದ್ದರಿಂದ ಭಗವಂತನ ವಿರೋಧವನ್ನು ಕಟ್ಟಿಕೋಬೇಡ, ಅವನ ವಿರೋಧವನ್ನು ಮಾಡಬೇಡ, ಅವನನ್ನು ಕಟ್ಟುವ ಸಾಹಸವನ್ನು ಮಾಡಬೇಡ. ಕೇಶವ ಶತ್ರುಪೂಗ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಒಂದು ಮಾತು ಹೇಳಿ ಮುಗಿಸ್ತೇನೆ, ಅದ್ಭುತವಾದ ಮಾತು. ಆ ಸಂಗತಿ ಮುಂದಿನ ಸಲ ಕೇಳೋಣ. ದುರ್ಯೋಧನಂ ಧರ್ತರಾಷ್ಟ್ರಂ ಅಭ್ಯಭಾಷತ ವೀರ್ಯವಾನ್. ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನನಿಗೆ ಸಂಬೋಧನೆ ಮಾಡಿ ಹೇಳ್ತಾನೆ, ದುರ್ಯೋಧನ, ನೀನು ನನ್ನನ್ನು ಕಟ್ಟಿ ಹಾಕಬೇಕು ಅಂತಂತೀಯಲ್ಲ, ನಾನು ಒಬ್ಬ ಅಂತ ತಿಳಿದೀಯ ಕಟ್ಟೋದಕ್ಕೆ? ನೀವು 4 ಜನ ಸೇರಿದ್ರೆ ನನ್ನನ್ನು ಕಟ್ಟಬಹುದಾ? ನಾನು ಒಬ್ಬನ ಅಲ್ಲ, ನಾನು ಒಬ್ಬನಲ್ಲ. ನಾನು 1000, ನಾನು 1,00,000, ನಾನು ಕೋಟಿ, ನಾನು ಅನಂತ. ನಾನು ಅನಂತ ರೂಪಿ, ನನ್ನಲ್ಲಿ ಅನಂತ, ನಾನು ಅನಂತ. ನನ್ನನ್ನೇನು ಕಟ್ತೀಯೋ ನೀನು ಮೂರ್ಖ? ಏಕೋಹಮಿತಿ ಎನ್ಮೋಹಾನ್ ಮನ್ಯಸೆ ಮಾಂ ಸುಯೋಧನ ಪರಿಭೂಯ ಸುದುರ್ಬುದ್ಧೆ ಗೃಹೀತು ಮಾಂ ಚಿಕೀರ್ಷಸಿ ಇಹೈವ. ಇದೇ ನೋಡು, ಇಕ ನೋಡಿಲಿ, ಇಕ ನೋಡು, ಇದೆಲ್ಲ ಬಾಹುವಿನಲ್ಲಿ ಈ ಭಾಗದಲ್ಲೆಲ್ಲ ಪಾಂಡವರಿದ್ದಾರೆ, ಈ ಭಾಗದಲ್ಲಿ ನೋಡು ಯಾದವರಿದ್ದಾರೆ, ಈ ದೇಹದಲ್ಲಿ ನೋಡು ಲಲಾಟದಲ್ಲಿ ಬ್ರಹ್ಮದೇವರಿದ್ದಾರೆ, ಆದಿತ್ಯರು, ದ್ವಾದಶಾದಿತ್ಯರು, ಏಕಾದಶ ರುದ್ರರು, ದಶವಸುಗಳು, ಎಲ್ಲ ಮಹರ್ಷಿಗಳು ಎಲ್ಲರೂ ಇಲ್ಲೇ ಇದ್ದಾರೆ ದೇಹದಲ್ಲಿ. ನನಗೆ ಇಡೀ ಜಗತ್ತು ನನ್ನ ದೇಹದಲ್ಲಿದೆ, ಇಡೀ ಜಗತ್ತು ನನ್ನ ದೇಹದಲ್ಲಿದೆ. ಪಶ್ಯಾಮಿ ದೇವಂಸ್ತವ ದೇವ ದೇಹೆ ಸರ್ವಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನುರಗಂಶ್ಚ ದಿವ್ಯಾನ್. ಏನು ಅದ್ಭುತವಾದ ವರ್ಣನೆ ಗೀತೆಯಲ್ಲಿ. ಶ್ರೀಕೃಷ್ಣ ಪರಮಾತ್ಮನನ್ನ ಅರ್ಜುನ ಮಾಡ್ತಾನೆ, ರೋಮಾಂಚವಾಗತ್ತೆ. ಇಡೀ ಜಗತ್ತು, ದ್ಯಾವ ಪೃಥಿವಿಗಳು, 14 ಲೋಕಗಳು, ಸಕಲ ಲೋಕಾಭಿಮಾನಿ ದೇವತೆಗಳು, ಸಣ್ಣ ಕ್ರಿಮಿ ಮೊದಲು ಮಾಡಿ ಇಡೀ ಪ್ರಪಂಚ ಪರಮಾತ್ಮನ ದೇಹದಲ್ಲಿ ಆಶ್ರಿತವಾಗಿತ್ತು. ಇದೇ ಭಗವಂತನ ಭಗವತ್ವ, ಇದೇ ಪರಮಾತ್ಮನ ಪರಮಾತ್ಮತ್ವ, ಇದೇ ಪರಮಾತ್ಮನ ಸರ್ವೇಶ್ವರತ್ವ. ಪುರುಷ ಸೂಕ್ತದಲ್ಲಿ ಹೇಳಿದ್ದೂ ಇದೆ. ನಾಭ್ಯಾಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿ ದಿಶಶ್ರೋತ್ರಾತ್ ತಥಾ ಲೋಕಾಂ ಅಕನ್ಪನ್. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಪಸಃ ಪರಸ್ತಾತ್. ಅದ್ಭುತವಾದಂತಹ ವರ್ಣನೆ. ಅದನ್ನು ಪರಮಾತ್ಮ ತೋರಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಏವ ಮುಕ್ತ ಜಹಾಸ ಉಚ್ಚೈಹಿ ಕೇಶವ ಪರವೀರ. ಬಹಳ ವಿಸ್ತಾರವಾಗಿದೆ, ಇಲ್ಲಿಗೆ ಮುಗಿಸ್ತೇನೆ. ಜೋರಾಗಿ ನಗುತ್ತಾನೆ, ಅಪಹಾಸ ಮಾಡ್ತಾನೆ. ದುರ್ಯೋಧನ ಮೂರ್ಖ, ನಿನ್ನಂಥ ಮೂರ್ಖ ಯಾರಿಲ್ಲ, ನನ್ನನ್ನು ಕಟ್ಟುವುದು ಇದು ಸಾಧ್ಯವಿಲ್ಲ. ಪರಮಾತ್ಮ ಈ ಸಂದರ್ಭದಲ್ಲಿ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಮೊದಲನೇ ಬಾರಿ ವಿಶ್ವರೂಪ ತೋರಿಸಿದ್ದು ಭೀಷ್ಮಕ ರಾಜನಿಗೆ, 2ನೇ ಬಾರಿ ವಿಶ್ವರೂಪವನ್ನು ತೋರಿಸಿದ್ದು ಈ ಸಂದರ್ಭದಲ್ಲಿ ಧೃತರಾಷ್ಟ್ರಾದಿಗಳಿಗೆ, 3ನೇ ಬಾರಿ ವಿಶ್ವರೂಪವನ್ನು ತೋರಿಸಿದ್ದು ಅರ್ಜುನನಿಗೆ, ಕೊನೇ ಬಾರಿ ವಿಶ್ವರೂಪವನ್ನು ತೋರಿಸಿದ್ದು ಉತ್ತಂಕನಿಗೆ. ಉತ್ತಂಕ ಅಂತ ಒಬ್ಬ ಋಷಿ, ಅವನಿಗೆ. ಹೀಗೆ ವಿಶ್ವರೂಪವನ್ನ ಪರಮಾತ್ಮ 4 ಬಾರಿ ತೋರಿಸಿದ್ದಾನೆ. ಪರಮಾತ್ಮ ಆ 4 ಬಾರಿ ತೋರಿದ ವಿಶ್ವರೂಪವನ್ನೆಲ್ಲ ಚಿಂತನವನ್ನು ಮಾಡಿ ಸ್ವಲ್ಪ ಅದರ ಬಗ್ಗೆ ಆಲೋಡನೆ ಮಾಡಿದಾಗ ಆಗ ನಮಗೆ ಅರ್ಥವಾಗತ್ತೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು 11ನೇ ಅಧ್ಯಾಯದ ಗೀತೆಗೆ ತಾವು ವ್ಯಾಖ್ಯಾನವನ್ನು ಮಾಡುವಾಗ ಭಾಷ್ಯದಲ್ಲಾಗಲಿ ತಾತ್ಪರ್ಯದಲ್ಲಾಗಲಿ ಎಷ್ಟು ಸೊಗಸಾಗಿ ಪ್ರಾಮಾಣಿಕವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ತಿಳಿದು ಬರುತ್ತೆ. ಅದ್ಭುತವಾದ ವಿಚಾರಗಳು. ಕೆಲವು ಮಾತುಗಳು ನಮಗೆ ಅರ್ಥವಾಗುವುದಿಲ್ಲ. ಮೇಲ್ ನೋಡುವುದಕ್ಕೆ ಗೀತೆಯನ್ನು ಓದ್ತಾ ಹೋಗುವಾಗ ಏನೋ ತಿಳಿತೇವೆ, ಅರ್ಜುನ ಒಬ್ಬನೇ ವಿಶ್ವರೂಪವನ್ನು ಕಂಡ ಅಂತ ತಿಳಿತೇವೆ. ಆಚಾರ್ಯರು ಹೇಳ್ತಾರೆ, ಅಲ್ಲ, ತಪ್ಪು ತಿಳಿದಿರಿ.
ಆಚಾರ್ಯರು ಅದಕ್ಕೆಲ್ಲ ಅರ್ಥವನ್ನು ವಿವರಣೆ ಮಾಡಿದಾಗ ಆ ಮಾತುಗಳು ನಮಗೆ ತಿಳಿಯುತ್ತದೆ. ಆ ಮಾತನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮುಂದಿನ ಬಾರಿ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.